ಚನ್ನಕೇಶವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಂಡಲ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ 3 ದಿವಸ ನಡೆಯುತ್ತೆ. ಮೊದಲನೇ ದಿವಸ ಉತ್ಸವ, ಎರಡನೇ ದಿವಸ ಭಗವತಿ ಸೇವೆ, 3ನೇ ದಿವಸ ಅನ್ನದಾನ ಮತ್ತು ಸಂಜೆ ಭಜನೆ ಕಾರ್ಯಕ್ರಮ ಇರುತ್ತದೆ. ಮತ್ತು ಈ ಎಲ್ಲ ಕಾರ್ಯಕ್ರಮಗಳಿಗೂ ಅರಸೀಕೆರೆ ಜನತೆ ತುಂಬ ಹೃದಯದಿಂದ ಸಹಕರಿಸ್ತಾ ಇದೆ. ಅವರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಹೇಳಕ್ಕೆ ಇಚ್ಛಿಸ್ತೀನಿ. ಹಾಗೆ ಈ ದೇವಸ್ಥಾನಕ್ಕೆ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ದೇವಸ್ಥಾನದ ಗುರುಸ್ವಾಮಿಗಳಾದ ಐರಾಜನವರು ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದು ದೇವಸ್ಥಾನನ ಸ್ವಚ್ಛಗೊಳಿಸಿ ಪೂಜೆಗೆ ಏನು ಬೇಕೋ ಅದಕ್ಕೆ ಅಣಿ ಮಾಡಿಕೊಡ್ತಾ ಇದ್ದಾರೆ. ಅವರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಹೀಗೆ ನಡ್ಕೊಂಡು ಬರ್ತಾ ಇದೆ. ಭಕ್ತಾದಿಗಳು ದಿನದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗೆ ಪ್ರತಿ ನವೆಂಬರ್ 16ನೇ ತಾರೀಕಿಂದ ಹಿಡಿದು ಜನವರಿ 19ನೇ ತಾರೀಕುವರೆಗೂ ಮಾಲೆ ಧರಿಸಿದ ಸ್ವಾಮಿಗಳಿಗೆ ಪ್ರತಿದಿನ ದಾಸೋಹ ವ್ಯವಸ್ಥೆ ಇರುತ್ತದೆ. ಮತ್ತು ಇಲ್ಲಿ ಉಳಿಯೋಕ್ಕೆ, ಸ್ನಾನಕ್ಕೆ ಪ್ರತಿಯೊಂದು ವ್ಯವಸ್ಥೆ ಇರುತ್ತದೆ. ಇದೆಲ್ಲದೂ ದೇವಸ್ಥಾನ ವತಿಯಿಂದ ಕಲ್ಪಿಸಿಕೊಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ದೇವಸ್ಥಾನಕ್ಕೆ ಇಲ್ಲಿಗೆ 25 ವರ್ಷ ಆಗಿರೋದ್ರಿಂದ ಈ ವರ್ಷ ಮೇ 4ನೇ ತಾರೀಕಿಂದ ಮೇ 9ನೇ ತಾರೀಕಿವರೆಗೂ ಕುಂಭಾಭಿಷೇಕ ಇರುತ್ತದೆ. ಭಕ್ತಾದಿಗಳು ಇದಕ್ಕೂ ದಯಮಾಡಿ ತಮ್ಮ ತನು ಮನ ದಹದಿಂದ ಸಹಕರಿಸಬೇಕಾಗಿ ಭಕ್ತಾದಿಗಳಲ್ಲಿ ತಮ್ಮ ಕೈ ಜೋಡಿಸಿ ಪ್ರಾರ್ಥಿಸ್ತೀನಿ.